ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಲೇಜ್ ಲಾಗ್ ಕ್ರಿಯೇಟರ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಹಾಗೆ ಇವತ್ತು ನಾನು ಮನಿ ಪ್ಲ್ಯಾಂಟ್ ಗಿಡದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ಕೂಡ ವಾಸ್ತು ಪ್ರಕಾರ ಮನಿ ಪ್ಲ್ಯಾಂಟ್ನ ಹೇಗೆಲ್ಲ ನಾವು ಬೆಳೆಸ್ಬೋದು ಅನ್ನೋ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡೋದಾಗೆ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ. ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಗಾರ್ಡನ್ ಸಹಾಯ ಮಾಡ್ತದೆ. ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಹಲವಾರು ಜನ ತೋಟನ ಮಾಡ್ತಾರೆ. ಅದರಲ್ಲಿ ಮುಖ್ಯವಾದ ಗಿಡ ಅಂತ ಅಂದ್ರೇ ಮನಿ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಈ ಗಿಡನ ನೆಡುವಾಗ ಕೆಲವೊಂದು ವಿಷಯಗಳನ್ನ ನಾವು ಪರಿಗಣನೆ ಇಟ್ಕೋಬೇಕಾಗುತ್ತೆ. ಮನಿ ಪ್ಲ್ಯಾಂಟ್ನ ಜನರು ಹೆಚ್ಚಾಗಿ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಮನಿ ಪ್ಲ್ಯಾಂಟ್ನ ಈಗ ಅತಿ ಹೆಚ್ಚಾಗಿ ನೆಡ್ತಾ ಇದ್ದಾರೆ. ಹಾಗೆ ಸಸ್ಯಗಳು ನಿಮ್ಮ ಮನೆಯನ್ನು ಸುಂದರವಾಗಿಸುವುದಲ್ಲದೆ ಸುಲಭವಾಗಿ ಈ ಗಿಡಕ್ಕೆ ಹೆಚ್ಚಿನ ಆರೈಕೆ ಅಗತ್ಯವಿಲ್ಲ. ನೀವು ಅದನ್ನು ಯಾವುದೇ ಬಾಟಲಿ ಅಥವಾ ಹೂವಿನ ಮಡಕೆಯಲ್ಲಿ ಅಥವಾ ಗಾಜಿನ ಬಾಟಲಲ್ಲಿ ಕೂಡ ಈ ಗಿಡನ ನಾವು ಬೆಳೆಸ್ತಾ ಹೋಗ್ಬೋದು. ಹಾಗೆ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಹಲವಾರು ಜನ ತೋಟನ ಮಾಡ್ತಾ ಇದ್ದಾರೆ. ಮನಿ ಪ್ಲ್ಯಾಂಟ್ ಇಟ್ಟುಕೊಳ್ಳುವುದು ಸಮೃದ್ಧಿ ಮತ್ತು ಸುಖ ಶಾಂತಿಯನ್ನು ಹೆಚ್ಚಿಸಲು ಸಹಾಯಕ ಅಂತ ಕೂಡ ನಂಬಿದ್ದಾರೆ. ಮನಿ ಪ್ಲ್ಯಾಂಟ್ ನೆಡುವಾಗ ಯಾವ ವಿಷಯಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಮನಿ ಪ್ಲ್ಯಾಂಟ್ ಯಾವಾಗಲೂ ನಾವು ಸರಿಯಾದ ದಿಕ್ಕಿನಲ್ಲಿ ಇಟ್ಕೋಬೇಕು. ಇದು ಮುಖ್ಯವಾದ ವಿಚಾರ. ಅದನ್ನು ಯಾವಾಗಲೂ ಕೂಡ ನಾವು ಎಂದಿಗೂ ಈಶಾನ್ಯ ದಿಕ್ಕಿನಲ್ಲಿ ನೆಡಲೇಬಾರ್ದು. ಈ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟ್ ನೆಡುವುದು ಆರ್ಥಿಕ ನಷ್ಟಕ್ಕೆ ಕಾರಣವಾಗುವುದು. ಇದಲ್ಲದೆ ಮನೆಯಲ್ಲಿ ನಕಾರಾತ್ಮಕ ಹೆಚ್ಚುತ್ತದೆ. ಹಣದ ಸಸ್ಯಗಳನ್ನು ಯಾವಾಗಲೂ ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಈ ದಿಕ್ಕಿನಲ್ಲಿಯೇ ಇರುವ ಮತ್ತು ಯೋಗಕ್ಷೇಮದ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಇಂದಿನ ಕಾಲದ ಪುರಾಣದಲ್ಲಿ ಹೇಳುವ ಪ್ರಕಾರ ದೇವರು ಗಣೇಶ ಈ ದಿಕ್ಕಿನಲ್ಲಿ ಗಿಡ ನೆಡುವುದು ಎಂದರೆ ದೇವರ ಆಶೀರ್ವಾದ ಇರುತ್ತದೆ ಅಂತಲೇ ಹೇಳ್ತಾರೆ. ಹಾಗೆ ಮನಿ ಪ್ಲ್ಯಾಂಟ್ ವೇಗವಾಗಿ ಬೆಳೆಯುತ್ತದೆ. ಆದ್ದರಿಂದ ಸಸ್ಯದ ಬಳ್ಳಿಗಳು ನೆಲವನ್ನು ಸ್ಪರ್ಶಿಸದ ಹಾಗೆ ನಾವು ನೋಡ್ಕೊಳ್ಬೇಕು. ಅದರ ಬಳ್ಳಿಗಳಿಗೆ ಹಗ್ಗದ ಮೂಲಕ ಸಹಾಯ ಮಾಡಬೇಕು. ಇದರಿಂದ ಅದು ಮೇಲಕ್ಕೆ ಏರುತ್ತಾ ವಾಸ್ತು ಪ್ರಕಾರ ಬೆಳೆಯುವ ಬಳ್ಳಿಗಳು ಬೆಳವಣಿಗೆ ಮತ್ತು ಸಮೃದ್ಧಿಯ ಸಂಕೇತವಾಗಿರ್ತವೆ. ಮನಿ ಪ್ಲ್ಯಾಂಟ್ ಲಕ್ಷ್ಮೀ ದೇವಿಯ ಒಂದು ರೂಪ ಅಂತಲೇ ಹೇಳಲಾಗಿದೆ. ಇದು ನೆಲವನ್ನು ಸ್ಪರ್ಶಿಸದ ಹಾಗೆ ನಾವು ನೋಡ್ಕೊಳ್ಬೇಕು. ಆಗ ಬೀಳಲು ಬಿಡಬಾರ್ದು. ವಾಸ್ತು ಪ್ರಕಾರ ಒಣಗಿದ ಮನಿ ಪ್ಲ್ಯಾಂಟ್ ದುರದೃಷ್ಟದ ಸಂಕೇತ ಅಂತಲೂ ಕೂಡ ನಮ್ಮ ಹಿರಿಯರು ನಂಬಿದ್ದಾರೆ. ಇದು ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ಮೇಲೆ ಕೂಡ ಪರಿಣಾಮ ಬೀರ್ಬೋದು. ಇದನ್ನು ನಾವು ತಪ್ಪಿಸಲು ನಿಯಮಿತವಾಗಿ ಮನಿ ಪ್ಲ್ಯಾಂಟ್ಗೆ ನೀರು ಹಾಕ್ತಾನೆ ಇರಬೇಕು. ಹಾಗೆ ಎಲೆಗಳನ್ನ ಒಣಗಲು ನಾವು ಬಿಡಬಾರ್ದು. ಒಣಗಿರುವಂಥ ಎಲೆಗಳನ್ನ ನಾವು ನಿಯಮ ಪ್ರಕಾರ ಕತ್ತರಿಸಿ ತೆಗೆದ್ರೆ ಆಗುತ್ತೆ. ಯಾವಾಗಲೂ ಮನಿ ಪ್ಲ್ಯಾಂಟ್ನ ಮನೆ ಒಳಗೆ ಇರಿಸಿದ್ರೂ ಕೂಡ ತುಂಬಾ ಒಳ್ಳೆಯದು. ಈ ಮನಿ ಪ್ಲ್ಯಾಂಟ್ಗೆ ಸೂರ್ಯನ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಇದನ್ನು ನಾವು ಒಳಗೂ ಕೂಡ ನೆಟ್ಕೊಳ್ಬೋದು. ವಾಸ್ತು ಪ್ರಕಾರ ಮನೆ ಹೊರಗೆ ಹಣದ ಗಿಡನ ನೆಡುವುದು ಶುಭವಲ್ಲ. ಇದು ಹೊರಗಿನ ಹವಾಮಾನದಲ್ಲಿ ಸುಲಭವಾಗಿ ಒಣಗುತ್ತದೆ. ಹಾಗೆ ಇದರ ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ. ವಾಸ್ತು ಪ್ರಕಾರ ಮನಿ ಪ್ಲ್ಯಾಂಟ್ ಎಂದಿಗೂ ಬೇರೆಯವರಿಗೆ ನೀಡಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಇದು ಶುಕ್ರ ಗ್ರಹವನ್ನು ಕೋಪಗೊಳಿಸುತ್ತದೆ. ಶುಕ್ರ ಸಮೃದ್ಧಿ ಮತ್ತು ಯೋಗಕ್ಷೇಮದ ಸಂಕೇತ. ಬೇರೆಯವರಿಗೆ ಕೊಡೋದ್ರಿಂದ ನಿಮ್ಮ ಮೇಲಿನ ಅನುಗ್ರಹ ಕೂಡ ಕಡಿಮೆ ಆಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.